ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋ KCET ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಆಗಿರ್ತದೆ. ಸೊ ಏನು ಅಂತ ಎಲ್ಲನೂ ಕೂಡ ಹೇಳ್ತೀನಿ. ಸೊ ನೋಡಿರಿ, ನೀವು ಸಾಧ್ಯ ಆದಷ್ಟು ಒಂದು ನ್ಯೂಸ್ ಪೇಪರ್ ಓದೋಕ್ಕೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ನಾನು ಏನಕ್ಕೆ ನ್ಯೂಸ್ ಪೇಪರ್ ಓದೋಕ್ಕೆ ಹೇಳ್ತೀನಿ ಅಂತಂದರೆ, ಎಂಥ ಒಂದು ಇಂಟರ್ನೆಟ್ ಯುಗ ಅಂತ ಏನು ಬಂದಿದೆ ನೋಡಿ, ಇವಾಗ ಇಂಟರ್ನೆಟ್ ಯುಗ ಅಂತ ಕರಿತೀವಿ. ಇಂಥ ಯುಗದಲ್ಲೂ ಕೂಡ ಆ ನ್ಯೂಸ್ ಪೇಪರ್ಗೆ ಇರುವಂಥ ವ್ಯಾಲ್ಯೂ ಚೂರು ಕೂಡ ಕಡಿಮೆ ಆಗಿಲ್ಲ. ಯಾಕಂದರೆ ಅದು ಎಫೆಕ್ಟಿವ್ ವೇದಾಗಿರ್ತದೆ. ಅಂದರೆ ಯಾವುದೂ ಕೂಡ ಅದು ರಿಯಾಲಿಟಿ. ಓಕೆ, ಇದು ನಾವು ನಂಬುವಂಥ ಇದು ಕೃತಕತೆ ಜಾಗ ಅಂತ ಏನು ಕರಿತೀವಿ, ಅದರೊಳಗೆ ಒಂದು ನೈಜತೆ ಏನು ಕಾಣಿಸುತ್ತೆ ಅಂತಂದರೆ ನ್ಯೂಸ್ ಪೇಪರಲ್ಲಿ ಸಿಗ್ತದೆ. ಸೊ ಹಂಗಾಗ್ಬಿಟ್ಟು ಸಾಧ್ಯ ಆದಷ್ಟು ನ್ಯೂಸ್ ಪೇಪರ್ ಓದೋಕ್ಕೆ ಹೇಳ್ರಿ ಅಂತ ಹೇಳಿದೆ. ನಾನು ಏನಕ್ಕೆ ನ್ಯೂಸ್ ಪೇಪರ್ ಓದೋಕ್ಕೆ ಹೇಳಿದೆ, ಏನಕ್ಕೆ ಇದು KCET ಗುಡ್ ನ್ಯೂಸ್ ಅಂತಂದರೆ, ನಿನ್ನೆ ನ್ಯೂಸ್ ಪೇಪರ್ ಓದಿದರೆ ಗೊತ್ತಾಗ್ತಾ ಇರ್ತತ್ತು. ಎಷ್ಟೋ ಜನ ಓದಿರ್ತೀರ, ನ್ಯೂಸು ಕೂಡ ಗೊತ್ತಿರ್ತದೆ, ಬಟ್ ಅದಾಗಿ ಕೂಡ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಲ್ಲ. ವಿಷಯ ಹೇಳ್ತೀನಿ ನೋಡ್ರಿ, ಸಿಂಪಲ್ ಆಗಿರ್ತದೆ KCET ಕೌನ್ಸ್ಲಿಂಗ್ ಬೇಗ ಸ್ಟಾರ್ಟ್ ಆಗೋ ಬಗ್ಗೆ. ಸೊ ಇದು ಯಾವ ರೀತಿಯಪ್ಪ, ಒಂದು ಡೇಟು ಹೇಳೋದಂದರೆ ಒಂದಿಷ್ಟು ದಿನ ಯಾವಾಗ ಆಗುತ್ತೆ ಅಂತ ಕನ್ಫರ್ಮೇಷನ್ ಇದೆಯಲ್ಲ, ಬಟ್ ಇವಾಗ ಒಂದು ಏನಂತ ಒಂದು ಅಂದಾಜು ಮೇಲೆ ಹೇಳ್ಬೋದು ಈ ಡೇಟಿಗೆ ಸ್ಟಾರ್ಟ್ ಆಗ್ಬೋದು ಅಂತಂದು ಎಲ್ಲನೂ ಕೂಡ ಹೇಳ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಒಂದು ವಿಸಿಟ್ ಕೊಡುತ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ. ಓಕೆ, ಇದೊಂದು ನಾನು ಸ್ವಾರ್ಥದ ಒಂದು ಸಬ್ಸ್ಕ್ರೈಬ್ ಕೇಳ್ತೀನಿ. ಓಕೆ, ಒಳ್ಳೆ ರೀತಿಯಿಂದ ಕೇಳ್ಬೋದಲ್ವಾ? ಸೊ ಮಾಡ್ತೀರಾ ಮಾಡಿರಿ. ಸರಿ, ಇವಾಗ ವಿಷಯ ಮಾತಾಡೋದಂತಂದರೆ ಏನಪ್ಪ ಅಂತಂದರೆ, ನಿನ್ನೆ ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅಬೌಟ್ UG ನೀಟ್ ಕೌನ್ಸ್ಲಿಂಗ್ ಅಂದರೆ NCC ಕೌನ್ಸ್ಲಿಂಗ್ ಬಗ್ಗೆ ಅದರಲ್ಲಿ ಮೆನ್ಷನ್ ಮಾಡಿದಾರೆ. ಅದನ್ನ ಡೇಟ್ ಕೂಡ ಕೊಟ್ಟಾರೆ. ಅಂದರೆ ಜುಲೈ 24, ಅಂದರೆ ಇವತ್ತು 22 ಅಂದರೆ ನಾಳೆ ಬಿಟ್ಟು ನಾಡಿದ್ದು ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತಂದು MCC ಕೌನ್ಸ್ಲಿಂಗ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿಬಿಟ್ಟು ಅಂದರೆ ಇವತ್ತು ಏನಿದೆ ಫೈನಲ್ ಡಿಸಿಷನ್ ಕೊಡ್ತೀನಿ ಅಂತ ಏನು ಹೇಳಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಅಂದರೆ ಇವತ್ತೊಂದು ರಿಸಲ್ಟ್ ಕೂಡ ಪ್ರಕಟ ಆಗುತ್ತೆ. ಅದ್ರ ನೋಡಿಕೊಂಡು ಸುಪ್ರೀಂ ಕೋರ್ಟಲ್ಲಿ ಒಂದು ಫೈನಲ್ ಡಿಸಿಷನನ್ನು ಬರ್ತದೆ. ಅದ್ರ ಬೇಸ್ಡ್ ಮೇಲೆ 24ಕ್ಕೆ MCC ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಇದು MCC ಕೌನ್ಸ್ಲಿಂಗಿಗೂ KCETಗೂ ಏನು ರಿಲೆವೆಂಟಪ್ಪ ಅಂತಂದರೆ, ಈ ಹಿಂದೆ ಅವರೇ ಹೇಳ್ಬಿಟ್ಟಿದ್ದಾರೆ, MCC ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿ ಅಟ್ಲೀಸ್ಟ್ ಅದು ಆಪ್ಷನ್ ಎಂಟ್ರಿವರೆಗೂ ಹೋದರೆ, ಓಕೆ, ಆಪ್ಷನ್ ಎಂಟ್ರಿವರೆಗೂ ಹೋದರೆ ನಮ್ಮ ಒಂದು KCETದು ಒಂದು ಫಸ್ಟ್ ರೌಂಡ್ ಶೆಡ್ಯೂಲ್ ಬಿಡ್ತೇನೆ ಅಂತ ಹೇಳಿದಾರೆ. ಮೀನ್ಸ್ ಅಂದರೆ MCC ಕೌನ್ಸ್ಲಿಂಗೇ ಬೇರೆ. ಓಕೆ, ಅಲ್ಲಿ ಆಪ್ಷನ್ ಎಂಟ್ರಿ ಡಿಫ್ರೆಂಟ್ ಆಗೈತೆ, ನಮ್ಮ KCET ಆಪ್ಷನ್ ಎಂಟ್ರಿ ಬೇರೆ. ಅಂತಂದರೆ ಅಲ್ಲಿ ಆಪ್ಷನ್ ಎಂಟ್ರಿಗೆ ಪದೇ ಕಾಲೇಜಸ್ ಆ್ಯಡ್ ಮಾಡ್ಬೋದು ಪ್ರತಿಯೊಂದು ರೌಂಡ್ಗೂ. ಬಟ್ ಇಲ್ಲಿ KCETಲಿ ಏನಾಗುತ್ತೆ, ಫಸ್ಟ್ ರೌಂಡಿಗೆ ಏನು ನೀವು ಕಾಲೇಜಸ್ ಆ್ಯಡ್ ಮಾಡಿದ್ರು ಅದೇ ಫೈನಲ್ ಆಗಿರ್ತದೆ. ಸೆಕೆಂಡ್ ರೌಂಡಿಗೆ ಅಂತೂ ಆ್ಯಡ್ ಮಾಡೋಕ್ಕೆ ಬರಲ್ಲ, ಡಿಲೇಟ್ ಮಾಡ್ಕೋಬೋದು. ಸೊ ಅಂದರೆ MCC ಕೌನ್ಸ್ಲಿಂಗ್ ಅಟ್ಲೀಸ್ಟ್ ಅದೇನಾದರೂ ಅಂದರೆ ಆಪ್ಷನ್ ಎಂಟ್ರಿವರೆಗೂ ಹೋದ್ರೆ ಪ್ರೊಸೆಸ್ಸು, ನಮ್ಮ KCETದು ಒಂದು ಫಸ್ಟ್ ರೌಂಡ್ ಶೆಡ್ಯೂಲ್ ಅನ್ನೋದು ಬರುತ್ತೆ. ಓಕೆ, ಫಸ್ಟ್ ರೌಂಡ್ ಶೆಡ್ಯೂಲ್ ಬಂದುಬಿಟ್ರೆ ಇಮ್ಮಿಡಿಯೇಟ್ ಕೂಡ ನಮ್ಮದು ಕೂಡ ಎಲ್ಲನೂ ಕೂಡ ಅಂದರೆ ಶೆಡ್ಯೂಲಲ್ಲಿ ಎಲ್ಲ ಡೇಟ್ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ, ಯಾವ ಡೇಟು ಏನೇನೆಲ್ಲ ಹೋಗ್ಬೇಕಂತಂದು. ಸೊ ಹಂಗಾಗಿಬಿಟ್ಟು ಮೊದಲು ಇವಾಗ UG ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು UG ನೀಟ್ ರಿಜಿಸ್ಟ್ರೇಷನ್ ನಮ್ಮ ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸು KEದಲ್ಲಿ ರಿಜಿಸ್ಟ್ರೇಷನ್ ಬಿಡ್ತಾರೆ. ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರು ಕೂಡ ಒಂದು ಇವಾಗ ನೋಡಿ KCET ಸ್ಟೂಡೆಂಟ್ ಎಷ್ಟೊಂದು ಜನ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಂಡ್ರು. ಅದೇ ರೀತಿ ಕೂಡ ನಮ್ಮ KEದಲ್ಲಿ ಏನು ಮಾಡ್ತಾರೆ, ಅವ್ರಿಗೂ ಕೂಡ ಒಂದು ವೆರಿಫಿಕೇಷನ್ ಸ್ಲಿಪ್ನ ಬಿಡ್ತಾರೆ, ಅವರು ಕೂಡ ಡೌನ್ಲೋಡ್ ಮಾಡ್ಕೊತಾರೆ. ಸೇಮ್ ನಮ್ಮಲ್ಲಿ KCET ಮತ್ತು ನೀಟ್ ಎರಡು ಕೂಡ ಕಂಬೈಂಡ್ ಆಗಿಬಿಟ್ಟು ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮೇ ಬಿ ನನಗೆ ಅನಿಸೋ ಮಟ್ಟಿಗೆ 24ಗೆ MCC ಅಂದರೆ ಅದು ಕೌನ್ಸ್ಲಿಂಗ್ ಸ್ಟಾರ್ಟ್ ಆದರೆ ಈ ಮಂತ್ ಎಂಡಿಂಗ್ಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಬರಬಹುದು. ಇಲ್ಲ ಅಂತಂದ್ರೆ ಅಂದರೆ 24ಕ್ಕೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆದರೆ ಹೇಳ್ತಿದ್ದೆ ನಾನು. ಇನ್ ಕೇಸ್ ಮತ್ತು ಅದು ಕೂಡ ಇವತ್ತೇನಾದರೂ ಕೋರ್ಟಲ್ಲಿ ಏನಾದರೂ ಅಪ್ಪಿತಪ್ಪಿ ಮತ್ತೆ ಏನಾದರೂ ಬೇರೆ ಆದರೆ, ಸರಿ ಆದಷ್ಟು ಆಗಲ್ಲ, ಇನ್ ಕೇಸ್ ಅಪ್ಪಿತಪ್ಪಿ ಆದರೂ ಕೂಡ ಇನ್ನೂ ಒಂದೆರಡು ದಿನ ಎಕ್ಸ್ಟೆಂಡೇಷನ್ ಆಗ್ಬೋದು. ಅದಾಗಿ ಕೂಡ ಈ ಮಂತ್ ಎಂಡಿಂಗ್ ಆಗಲಿಲ್ಲ ಅಂದರೂ ಕೂಡ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೂ ನಿಮ್ಮ ಆಪ್ಷನ್ ಎಂಟ್ರಿ ಅಂತೂ ಸ್ಟಾರ್ಟ್ ಆಗಿರ್ತದೆ. ಹೇಳೋಕ್ಕಾಗಲ್ಲ ರೀ, ಈ ಮಂತೆ ಒಂದು 27-28 ಅನ್ನೋಷ್ಟಿಗೆ ನಿಮ್ಮ ಆಪ್ಷನ್ ಎಂಟ್ರಿ ಬಂದರೂ ಬರ್ತದೆ. ಸದ್ಯಕ್ಕಂತೂ ನೆನ್ಪಿಟ್ಕೋಬೇಕು, MCC ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಬೇಗನೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇದು ಈಗಾಗಲೇ ಬಹಳಷ್ಟು ಟೈಮ್ ತೊಗೊಂಡ್ಬಿಟ್ಟವ್ರೆ. ಇಷ್ಟೊತ್ತಿಗಾಗಲೇ ಹೋದ ವರ್ಷ ಸ್ಟಾರ್ಟ್ ಆಗಿ ಒಂದು ನಾಳೆ ಫಸ್ಟ್ ರೌಂಡ್ ಅಟ್ಲೀಸ್ಟ್ ಅಂದರೆ ಮಾಕ್ ಅಲಾಟ್ಮೆಂಟ್ ಆಗಿತ್ತು ಇಷ್ಟೊತ್ತಿಗೆ. ಇವಾಗ ಸ್ವಲ್ಪ ಲೇಟ್ ಆಯ್ತು ಅನ್ಕೋಬೋದು, ಅಷ್ಟೇನು ಲೇಟ್ ಆಗಿಲ್ಲ. ಇನ್ಮೇಲೆ ಬೇಗನೆ ಸ್ಟಾರ್ಟ್ ಮಾಡಿದ್ರೆ ಪ್ರೊಸೆಸ್ಸು. ಒಂದು ಗುಡ್ ನ್ಯೂಸು ನಮ್ಮ KCET ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನೊಂದೇ ಬಿಟ್ಟಿದ್ದು ಗುಡ್ ನ್ಯೂಸ್ ಬಿಟ್ಟರೆ, ಇನ್ನೂ ಕೂಡ ನಮ್ಮ KA ಕಡೆಯಿಂದ ಒಂದು ಫೀ ಸ್ಟ್ರಕ್ಚರ್ ಆಗಿರ್ಬೋದು, ಒಂದು ಸೀಟ್ ಮ್ಯಾಟ್ರಿಕ್ಸು ಇನ್ನೂ ಏನೂ ಕೂಡ ಬಿಟ್ಟಿಲ್ಲ. ಓಕೆ, ಶೆಡ್ಯೂಲ್ ಅನ್ನೋದೇನೂ ಬಿಟ್ಟಿಲ್ಲ. ಆ್ಯಂಡ್ ಇನ್ನೊಂದು ಇಂಜಿನಿಯರಿಂಗ್ ಮತ್ತು BSc ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ನಿಮಗೆ ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳೋದಾತಂದರೆ ಒಂದು ರಿಯಾಲಿಟಿಯಾಗಿ ಮಾತಾಡ್ತೀನಿ ನಾನು, ಬೇಕಾದ್ರೆ ಕಾಮೆಂಟ್ ಆಗಿರಿ. ಏನಕ್ಕೆ ನಾನು ಹೇಳ್ತೀನಿ ಅಂತಂದರೆ, ನಿಮ್ಮ ಒಂದು ಫೀಸ್ ಸ್ಟ್ರಕ್ಚರು ಇವಾಗ ನಾಳೆ KA ಥ್ರೂ ಬಿಡ್ತಾರಲ್ವಾ,
ಆ ಒಂದು ಫೀಸು ಮತ್ತು ನಾಳೆ ನೀವು ಅಡ್ಮಿಷನ್ ಮಾಡೋಕ್ಕೆ ಹೋದಾಗ ಕೇಳುವಂಥ ಫೀಸು ಎರಡೂ ಕೂಡ ಡಿಫ್ರೆಂಟ್ ಆಗಿರ್ತದೆ. ಅಂತ ರಿಯಾಲಿಟಿನೇ ಬೇರೆ ಇರ್ತದೆ. ಮೀನ್ಸ್ ಇಲ್ಲಿ ಫೀಸೇ ಒಂದು ಕೊಟ್ಟಿರ್ತಾರೆ ಒಂದು ಸ್ಲಿಪ್ಪಲ್ಲಿ, ಓಕೆ, ಅಂದರೆ ಒಂದು ಶೆಡ್ಯೂಲಲ್ಲಿ ಅಥವಾ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ಏನು ಬಿಟ್ಟಿರ್ತಾರೆ, ಒಂದು PDF ಬಿಟ್ಟಿರ್ತಾರೆ. ಬಟ್ ಈಗಿರುವಂಥ ಫೀಸ್ ಸ್ಟ್ರಕ್ಚರು ಮುಂದೆ ನೀವು ಹೋಗ್ತಿರಲ್ಲ ಅಲ್ಲಿ ಕಾಲೇಜಲ್ಲಿ ಕೇಳುವಂಥ ಫೀಸ್ ಸ್ಟ್ರಕ್ಚರ್ ಅಂದರೆ ರಿಯಾಲಿಟಿನೇ ಬೇರೆ ಇರ್ತದೆ. ಅರ್ಥ ಮಾಡ್ಕೋಬೇಕು ಅಂತಂದರೆ ಇದು ಫೀಸ್ ಸ್ಟ್ರಕ್ಚರ್ ನಿಮ್ಗೆ ಮುಂದೆ 4 ವರ್ಷದ್ದು ಕೂಡ ಪರಿಣಮಿಸ್ತದೆ. ಸೊ ಹಂಗಾಗಿಬಿಟ್ಟು ನೆನ್ಪಿಟ್ಕೋಬೇಕು. ನೀವು ಕರೆಕ್ಟಾಗಿ ನೋಡಿಕೊಂಡೆ ಫೀಸು ಕೂಡ ನೋಡ್ಕೋಬೇಕು. ಓಕೆ, ಅಟ್ ಎ ಟೈಮ್ ನೀವು ಕಾಲೇಜ್ ನೋಡ್ಕೊತೀರಾ, ಕೋರ್ಸ್ ನೋಡ್ಕೊತೀರಾ, ಅದೇ ಇನ್ನೊಂದು ಮುಖ ಏನಂತ ಕರಿತೀವಿ, ಫೀಸು ಕೂಡ ನೋಡ್ಕೋಬೇಕು. ಅದನ್ನೆಲ್ಲನೂ ಕೂಡ ಹೋಗಿ ಮಾತಾಡ್ಬೇಕಂತಂದರೆ ನೀವು ನಮ್ಗೆ ಜಾಸ್ತಿ ಕಮೆಂಟ್ಸ್ ಇತ್ತಂದರೆ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೂಡ ಮಾಡ್ತೀನಿ. ಸರಿ, ಹೋಪ್ ಈ ವಿಡಿಯೋ ಒಂದು ಹೆಲ್ಪ್ಫುಲ್ ಆಗಿರ್ತದೆ ಅಂದ್ಕೊಂಡಿದ್ದೀನಿ. ಸರಿ, ಏನೋ ಒಂದು ಕೇಕ್ ಇವತ್ತೇನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.